ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನರೇಂದ್ರ ಮೋದಿಗೆ ಅಧಿಕಾರದಿಂದ ದೂರ ಹೋಗುವ ಸಮಯ ಬಂದಿದೆಯಾ? ಅವರಿಗೆ ಯಾರು ಪರ್ಯಾಯ ಅಂತ ಹುಡುಕಾಟವನ್ನು ಸಂಘ ಪರಿವಾರ RSS ಶುರು ಮಾಡ್ಕೊಂಡಿದೆಯಾ? ವಯಸ್ಸು ಒಂದು ಕಡೆ ಇದೆ, ಇನ್ನೊಂದು ಕಡೆ ಇಡೀ ದೇಶದಲ್ಲಿ ಈಗ ಮೋದಿಯ ಪಾಪ್ಯುಲಾರಿಟಿ ನೆಲ ಕಚ್ತಾ ಇದೆ. ಜೆನ್ಸಿ ಒಂದು ಕಡೆ ಮತ್ತು ಎಚ್ಚೆತ್ತ ಜನತೆ ಇನ್ನೊಂದು ಕಡೆ ಮತ್ತು ಬಲಿಷ್ಠ ಆಗ್ತಿರುವಂತಹ ಪ್ರತಿಪಕ್ಷಗಳು. ಇದರ ನಡುವೆ ನರೇಂದ್ರ ಮೋದಿ ಅವರು 2029ರವರೆಗೆ ಪ್ರಧಾನಿಯಾಗಿ ಮುಂದುವರಿಯೋದೇ ಡೌಟು. ಹಾಗೂ ಮುಂದುವರೆದರೆ 2029ರಲ್ಲಿ ಅವರೇ ಪ್ರಧಾನಿ ಕ್ಯಾಂಡಿಡೇಟ್ ಆಗಿ ಎಲೆಕ್ಷನ್ಗೆ ಹೋದರೆ ಮಣ್ಣು ಮುಕ್ಕೋದು ಗ್ಯಾರಂಟಿ ಬಿಜೆಪಿ ಮಣ್ಣು ಮುಕ್ಕಿದ್ರೆ ಸಂಘ ಪರಿವಾರ ಮಣ್ಣು ಮುಕ್ಕದಂಗೆ. ಜನ್ಸಿಗಿರುವ ಸಿಟ್ಟಿಗೆ ಕಾಂಗ್ರೆಸ್ ವಾಪಸ್ ಈಗ ಬಂದರೆ ಕಾಂಗ್ರೆಸ್ಸಿನ ಹೊಸ ಚಿಂತನೆಗಳಿಗೆ ಪ್ರಿಯಾಂಕ್ ಖರ್ಗೆ ಅಂತವರು ಇರುವಂತಹ ಕಾರಣಕ್ಕೆ RSSಗೆ ಕೇಡುಗಾಲ ಬಂದ ಹಾಗೆ. ಹಾಗಾಗಿ RSS ತನ್ನ ಕೂಸಾದಂತಹ ಬಿಜೆಪಿಯನ್ನು ಸುಧಾರಿಸುವಂತಹ ಪ್ರಯತ್ನ ಮಾಡ್ತಿದೆ. ಅದರ ಭಾಗವಾಗಿ ನರೇಂದ್ರ ಮೋದಿ ಅವರಿಗೆ ಟೈಮ್ ಬಂತು, ಅವರನ್ನು ರಿಪ್ಲೇಸ್ ಮಾಡೋದು ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಶುರು ಮಾಡ್ಕೊಂಡಿದೆಯಾ? ಹೀಗಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಹಿರಂಗವಾಗಿ ಹೇಳಿಲ್ಲ. CWC ಮೀಟಿಂಗಲ್ಲಿ ಕಾಂಗ್ರೆಸ್ಸಿನ ಒಳಗೆ ದೊಡ್ಡ ದೊಡ್ಡ ನಾಯಕರ ಮುಂದೆ ಚರ್ಚೆ ಮಾಡಿದರೆ ಇಂಥದ್ದು ನಡೀತಾ ಇದೆ, ನಾವು ಸಿದ್ಧತೆ ಮಾಡಿಕೊಳ್ಳಬೇಕು, ಕಾಂಗ್ರೆಸ್ ಮಾಡುವ ಕೆಲಸಗಳು ತುಂಬ ಇದೆ ಅಂತ. ಸೊ ಏನಿದು ಇದು ಕಾಂಗ್ರೆಸ್ಸಿನ ಈ ಒಂದು ಹೇಳಿಕೆ ಅಥವಾ ರಾಹುಲ್ ಗಾಂಧಿಯ ಈ ಒಂದು ಹೇಳಿಕೆ ಅವರ ಇಂಟರ್ನಲ್ ಸಭೆಯಲ್ಲಿ ನಿಜವಾಗ್ಲೂ ದೇಶದಲ್ಲಂತಹ ಪರಿಸ್ಥಿತಿ ಇದೆಯಾ? ಕಾಂಗ್ರೆಸ್ ಯಾವ ರೀತಿ ನೋಡ್ತಾ ಇದೆ ಇದನ್ನು? ವಿಪಕ್ಷಗಳು ಯಾವ ರೀತಿ ನೋಡಬೇಕು? ಬಿಜೆಪಿ ನಿಜವಾಗ್ಲೂ ಏನಾಗ್ತಿದೆ ದೇಶದಲ್ಲಿ? ನನ್ನ ವಿಶ್ಲೇಷಣೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಕಾಂಗ್ರೆಸ್ಸಿನ CWC ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ ನಡೀತಾ ಇತ್ತು. CWC ಅಂದರೆ ಎಲ್ಲ ಟಾಪ್ ಲೀಡರ್ಸ್ ಬಂದಿರ್ತಾರೆ, ಇನ್ಕ್ಲೂಡಿಂಗ್ ಸೋನಿಯಾ ಗಾಂಧಿ, ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ, ಜನರಲ್ ಸೆಕ್ರೆಟರಿಗಳು, ದೊಡ್ಡ ದೊಡ್ಡ ಲೀಡರ್ಸ್, ವೇಣುಗೋಪಾಲಿಂದ ಹಿಡಿದು ಸುರ್ಜೇವಾಲಾವರೆಗೆ ಎಲ್ಲ ದೊಡ್ಡ ಲೀಡರ್ಸ್ ಸಹ ಬಂದಿರ್ತಾರೆ. ಅವರೆಲ್ಲರನ್ನು ಕೂರಿಸ್ಕೊಂಡು ರಾಹುಲ್ ಗಾಂಧಿ ಇದನ್ನು ಹೇಳಿದ್ದಾರೆ. ಮೋದಿ ಹೋಗೋ ಟೈಮ್ ಬಂದಿದೆ, ಬಿಜೆಪಿಯವರು ಪರ್ಯಾಯವನ್ನು ಹುಡುಕ್ತಿದ್ದಾರೆ. ಅಂದರೆ ಬಿಜೆಪಿ ಅಂದರೆ RSS ಪರ್ಯಾಯವನ್ನು ಹುಡುಕ್ತಾ ಇದೆ, ಮೋದಿಗೆ ರಿಪ್ಲೇಸ್ಮೆಂಟ್ ಯಾರು ಅಂತ. ಸೊ ಅವ್ರ ಮುಂದೆ ಇರುವಂತಹ ಆಯ್ಕೆಗಳು ಅಮಿತ್ ಶಾ, ಯೋಗಿ ಆದಿತ್ಯನಾಥ್, ದೇವೇಂದ್ರ ಫಡ್ನವೀಸ್, ನಿತಿನ್ ಗಡ್ಕರಿ, ಇಂಥವರೆಲ್ಲರೂ ಸಹ ಪಟ್ಟಿಯಲ್ಲಿದ್ದಾರೆ. ಸೊ RSS ಯಾರನ್ನಾದರೂ ಒಬ್ಬರನ್ನ ಜೀರೋ ಡೌನ್ ಮಾಡಿಕೊಂಡು ಆ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾದಂತಹ ಸನ್ನಿವೇಶ ಎದುರಾಗುತ್ತೆ. ಯಾಕಂದರೆ ನರೇಂದ್ರ ಮೋದಿಗೆ ವಯಸ್ಸು ಆಗಿದೆ, 75 ದಾಟಿಬಿಟ್ಟಿದೆ. ಆ್ಯಕ್ಚುಲ್ ಆಗಿ ನೋಡಿದ್ರೆ ಅವರೇ ಮಾಡಿರೋ ರೂಲ್ ಪ್ರಕಾರ ಇಷ್ಟೊತ್ತಿಗೆ ನರೇಂದ್ರ ಮೋದಿಗೆ ಸ್ವಲ್ಪ ಆದರೂ ಸಹ ತಾನು ಮಾಡಿದ ರೂಲನ್ನು ತಾನೇ ಗೌರವಿಸಬೇಕು ಅನ್ನುವಂತಹ ಕಾಮನ್ ಸೆನ್ಸ್ ಇದ್ದಿದ್ರೆ ತಾನೇ ರಾಜೀನಾಮೆ ಕೊಟ್ಟು ಹೋಗಿ ಮಾರ್ಗದರ್ಶಕ ಮಂಡಲ್ನಲ್ಲಿ ಅದ್ವಾನಿ ಪಕ್ಕದಲ್ಲಿ ಚೇರ್ ಹಾಕೊಂಡು ಕೂತ್ಕೋಬೇಕಾಗಿತ್ತು. ಬಟ್ ನರೇಂದ್ರ ಮೋದಿ ಹಂಗೆಲ್ಲ ಮಾಡಲ್ಲ. ನರೇಂದ್ರ ಮೋದಿ ಪ್ರಕಾರ ನಾನು ಬೇರೆ ರೀತಿ ಹುಟ್ಟಿರೋದು, ಆಕಾಶದಿಂದ ಉದುರಿರೋದು, ಮನುಷ್ಯರಿಗೆ ಹುಟ್ಟಿಲ್ಲ, ದೇವರೇ ಕಳಿಸಿರೋದು. ಆ ಮನಸ್ಥಿತಿಯ ವ್ಯಕ್ತಿಯಾಗಿರೋದ್ರಿಂದ ತನಗೆ ವಯಸ್ಸಾಗಿದೆ ಅನ್ನೋದನ್ನು ಒಪ್ಪಲ್ಲ. 1000 ವರ್ಷ ಆಗಲಿ, ಸೊ ವಾಟ್, ನಾನು ಹಿಂಗೆ ಇರ್ತೀನಿ, ಕಲ್ಲು ನಾನು ಅಂತ. ಅದು ಬಿಡಿ, ಅದೊಂದು ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಸೊ ಕಾಂಗ್ರೆಸ್ನಲ್ಲಿ ಇಂತಹದೊಂದು ಚರ್ಚೆಗೆ ರಾಹುಲ್ ಗಾಂಧಿ ಸೀರಿಯಸ್ ಆಗಿ ಕೂತ್ಕೊಂಡು ಟಾಪ್ ಲೀಡರ್ಗೆ ಹೇಳಿದ್ದಾರೆ, ನಮ್ಮ ಪ್ಲಾನಿಂಗ್ ಏನಾಗಬೇಕು, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ವರ್ಕಿಂಗ್ ಸ್ಟೈಲ್ ಹೇಗಿರಬೇಕು, ಸ್ಟ್ರಾಟಜಿ ಏನಿರಬೇಕು, ಎಲೆಕ್ಷನ್ಗಳನ್ನು ಹೇಗೆ ಫೇಸ್ ಮಾಡಬೇಕು ಅಂತ. ಸೊ ಇದು ಕಾಂಗ್ರೆಸ್ಸಿನ ಒಳಗೆ ನಡೆದಿರುವ ಮಾತುಗಳಾದರೂ ಸಹ ಅದರಲ್ಲಿ ವಾಸ್ತವತೆ ಇದೆಯಾ ಅಂತ ನಾವು ನೋಡಿದಾಗ ನಿಜವಾಗ್ಲೂ ಅಂತಹ ಪರಿಸ್ಥಿತಿ ಇದೆಯಾ? ನರೇಂದ್ರ ಮೋದಿ ಹೋಗೋ ಟೈಮ್ ಬಂದಿದೆಯಾ? ಅಧಿಕಾರದಿಂದ ಕೆಳಗಿಳಿಯುವಂತಹ ಟೈಮ್ ಬಂದಿದೆಯಾ? ಎಸ್, ಆಲ್ಮೋಸ್ಟ್ ಪರಿಸ್ಥಿತಿ ಹಾಗೆ ಇದೆ. ನರೇಂದ್ರ ಮೋದಿ ದೊಡ್ಡ ಮಟ್ಟದಲ್ಲಿ ನಂಬ್ಕೊಂಡಿದ್ದು ಅಮಿತ್ ಶಾ ದೊಡ್ಡ ಚಾಣಕ್ಯ. ಅಮಿತ್ ಶಾ ಇರೋವರೆಗೂ ಯಾವ ಸಮಸ್ಯೆ ಸಹ ನನ್ನ ಆಡಳಿತಕ್ಕೆ ಬರೋದಿಲ್ಲ, ಎಲ್ಲವೂ ಸಹ ಅಲ್ಲಲ್ಲೇ ಮೊಳಕೆಯಲ್ಲೇ ಚಿವುಟಿ ಬಿಸಾಕ್ತಿರ್ಬೋದು ಸಮಸ್ಯೆಗಳನ್ನು ಅನ್ಕೊಂಡ್ರು. ಬಟ್ ಈ ಜೆನ್ಸಿ ಔಟ್ ಆಫ್ ಸಿಲೆಬಸ್ ಬಂದ್ಬಿಡ್ತು. ಆ ಔಟ್ ಆಫ್ ಸಿಲೆಬಸ್ ಬರೋದಕ್ಕೆ ಕಾರಣ ಆಗಿದ್ದು CJI. ಅವರು ಜೆನ್ಸಿಯನ್ನು ಅಥವಾ ಯುವಕರನ್ನು ಕಾಕ್ರೋಚು, ಪ್ಯಾರಾಸೈಟು ಅಂತೆಲ್ಲ ಕರೆದು ಅವರು ಸಿಟ್ಟಿಗೆದ್ದು ಯುವ ಜನತೆ ಅವ್ರದ್ದೊಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದಾಗಿ ಜೆನ್ಸಿ ಅನ್ನೋದೊಂದು ಫೇಮಸ್ ಆಗಿ ಆ ನಂತರ ಏನೇನಾಯಿತು ನಿಮಗೆ ಗೊತ್ತಿದೆ. ಜಂತರ್ ಮಂತರ್ ಪ್ರತಿಭಟನೆಗಳು, ನರೇಂದ್ರ ಮೋದಿನೇ ಮಂಡಿಯೂರಿ ತನ್ನ ಮಂತ್ರಿಯಿಂದ ರಾಜೀನಾಮೆ ಪಡ್ಕೊಳ್ಳಬೇಕಾದಂತಹ ಸನ್ನಿವೇಶ ಎಲ್ಲವೂ ನಡೀತು ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಅದೆಲ್ಲ ನಡೀತು.
ಸೊ ಆ ರೀತಿಯಲ್ಲಿ ನೋಡಿದಾಗ ರಾಹುಲ್ ಗಾಂಧಿ ಸಭೆಯಲ್ಲಿ ಹೇಳಿರುವಂತೆ ಮೋದಿಯವರ ಅಧಿಕಾರ ನಿಲ್ಲೋದು ಬಹಳ ಕಷ್ಟ. ಒಂದು ಕಡೆ ಏಜ್ ಫ್ಯಾಕ್ಟರ್ ಇದೆ. 2029ಕ್ಕೆ ನರೇಂದ್ರ ಮೋದಿಗೆ 78-79 ವರ್ಷ ಆಗಿರುತ್ತೆ. ತುಂಬ ಬೇಗನೆ ಬದಲಾವಣೆಗಳಾಗ್ತವೆ ದೈಹಿಕವಾಗಿ ವಯಸ್ಸಾಗ್ತಾ. ವಾಜಪೇಯಿಯನ್ನು ನೆನಪಿಸ್ಕೊಂಡ್ರೆ ನೀವು, ವಾಜಪೇಯಿ 2003ರ ಹೊತ್ತಿಗೆನೆ, 2004ರಲ್ಲಿ ಚುನಾವಣೆ ಇದ್ರೂ ಸಹ 3ರ ಹೊತ್ತಿಗೆನೆ ಆಗಾಗ ಏನೇನೋ ಮರ್ತಂಗೆ ನಿಂತ್ಕೊಂಡ್ಬಿಡೋರು. ಏನು ಮಾತಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಅವಲೋಕನನೇ ಇರ್ತಿರ್ಲಿಲ್ಲ ಒಂದೊಂದು ಸಲ. ಆದರೂ ಹೇಳ್ಕೊಂಡು ಬಂದರು ಜೋ ಬೈಡನ್ ರೀತಿಯಲ್ಲಿ. ಜೋ ಬೈಡನ್ಗೆ ಪಾಪ ಎಲ್ಲಿದ್ದೀನಿ ಅನ್ನೋದೇ ಮರ್ತೋಗ್ತಿತ್ತು ಒಂದೊಂದು ಸಲ. ಆದರೂ ಹೇಳ್ಕೊಂಡು ಬರ್ತಿದ್ರಲ್ಲ ಅವ್ರ ಪಕ್ಷದವರು, ಡೆಮೊಕ್ರೆಟಿಕ್ ಪಕ್ಷದವರು. ಹಾಗೆ BJPಯವರು ಅದ್ವಾನಿ ಉಪ ಪ್ರಧಾನಿಯಾಗಿ ಈ ವಾಜಪೇಯಿ ಅವರನ್ನು ನಿಲ್ಲಿಸ್ಕೊಂಡ್ರು. ಇಂಡಿಯಾ ಶೈನಿಂಗ್ ಅಂದರು. 2004ರಲ್ಲಿ ನೆಲ ಕಚ್ಚಿದ್ರು. ಅದೇ ರೀತಿ ನರೇಂದ್ರ ಮೋದಿಯವ್ರಿಗೂ ಏಜ್ ಆಗ್ತಾ ಆಗ್ತಾ ತುಂಬ ಫಾಸ್ಟಾಗಿ ಬದಲಾವಣೆ ಆಗುತ್ತೆ. ಸೊ 2029ರ ಹೊತ್ತಿಗೆ 78-79 ವರ್ಷದ ನರೇಂದ್ರ ಮೋದಿ ಈ ಲೆವೆಲ್ಗೆ ಒಂದು ದೈಹಿಕವಾಗಿ ಸದೃಢ ಆಗಿರೋದಕ್ಕೆ ಸಾಧ್ಯ ಇರಲ್ಲ. ತುಂಬ ಕ್ಷೀಣತೆ ಕಾಣಿಸ್ಕೊಳ್ಳುತ್ತೆ. ಆದರೂ ಖರ್ಗೆ ಇಲ್ವಾ, ಓಡಾಡ್ತಿಲ್ವಾ, ಆ ಲೆವೆಲ್ಗಾದರೂ ಇರ್ತಾರೆ, ಓಕೆ. ಆದರೆ ಬೇರೆ ಸನ್ನಿವೇಶಗಳು ಎದುರಾಗ್ತಿದ್ದಾವಲ್ಲ. ಏಜ್ ಒಂದು ಫ್ಯಾಕ್ಟರ್ ಅಷ್ಟೇ, ಬೇರೆ ಸನ್ನಿವೇಶಗಳೇನು? ಜೆನ್ಸಿ ಮಾತಿಗೂ ಸಹ ನಮ್ಮನ್ನು ಕೇಳಿನೇ ಎಲ್ಲ ಮಾಡಬೇಕು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟೈತಿ. ಏನು ಮಾಡಿದ್ರು ಪ್ರತಿಭಟನೆ ಮಾಡ್ತೀವಿ ಅಂತ ಹೆದರಿಸ್ತಾರೆ. ಅವ್ರ ಪ್ರತಿಭಟನೆ ಅಂದ ತಕ್ಷಣವೇ ಇಲ್ಲಿ BJPಗೆ ಪುರ್ ಅಂತ ಬೆದರಿಕೆ ಹೆದರಿಕೆ ಎಲ್ಲ ಶುರು ಆಗುತ್ತೆ. ಯಾಕೆ? ಜಂತರ್ ಮಂತರ್ ನೆನಪಾಗುತ್ತೆ, ಧರ್ಮೇಂದ್ರ ಪ್ರಧಾನ್ ನೆನಪಾಗ್ಬಿಡ್ತಾರೆ. ಓ, ಇವರು ಮತ್ತೆ ಪ್ರತಿಭಟನೆ ಕೂತ್ಕೊಂಡ್ರೆ ಹೆಂಗಪ್ಪ? ಸೊ ಏನು ಮಾಡೋದಕ್ಕೂ ಹೆದರ್ಕೊಳ್ತವ್ರೆ. ಹಾಗಾಗಿ ಮೊನ್ನೆ ಸದನಕ್ಕೆ ಬರೋದಕ್ಕೇನೆ ಧೈರ್ಯ ಮಾಡಲಿಲ್ಲ. ಅಮಿತ್ ಶಾನೂ ಬರಲಿಲ್ಲ, ನರೇಂದ್ರ ಮೋದಿನೂ ಬರಲಿಲ್ಲ. ಏನೇನೋ ಬಿಲ್ಲುಗಳನ್ನು ಕನಸು ಕಂಡಿದ್ರು. ಡಿಲಿಮಿಟೇಷನ್ ಬಿಲ್ ಮಾಡೇ ಬಿಡಬೇಕು ಅಂತ TMC ಸಂಸದನೆಲ್ಲ ಕದ್ದು ಎತ್ಕೊಂಡು ಬಂದಿದ್ರು. ಆಮ್ ಆದ್ಮಿ ಪಕ್ಷದ ಸಂಸದರನ್ನ ರಾಜ್ಯಸಭೆಯಲ್ಲಿ ಕದ್ದು ಎತ್ಕೊಂಡು ಬಂದಿದ್ರು. ಈ ಕಡೆ ಬೇರೆ ಬೇರೆ ರೀತಿಯಲ್ಲಿ ಹೆದರಿಸಿ ಬೆದರಿಸಿ ಇನ್ನೊಂದಷ್ಟು MPಗಳನ್ನು ಸೇರಿಸ್ಕೊಳ್ಳೋಕೆ ರೆಡಿ ಇದ್ರು. 2/3 ಮೆಜಾರಿಟಿ ಮಾಡಿಕೊಂಡು ಡಿಲಿಮಿಟೇಷನ್ ಈ ಬಾರಿ ಪಾಸ್ ಮಾಡಿಬಿಡ್ಬೇಕು ಅಂತಿದ್ರು. ಬಿಲ್ ಟೇಬಲ್ ಮಾಡೋದಕ್ಕೂ ಸಹ ಧೈರ್ಯ ಸಾಲಿಲ್ಲ ನರೇಂದ್ರ ಮೋದಿ ಸರ್ಕಾರಕ್ಕೆ. ಬಿಲ್ ಟೇಬಲ್ ಮಾಡೋದು ಬಿಡ್ರಿ, ಇವರೇ ಸದನಕ್ಕೆ ಬರುವಂಥ ಧೈರ್ಯ ಮಾಡಲಿಲ್ಲ. ಅಮಿತ್ ಶಾನೇ ಸದನಕ್ಕೆ ಬರುವ ಧೈರ್ಯ ಮಾಡಲಿಲ್ಲ. ಧೈರ್ಯ ಬರಲಿಲ್ಲ. ಜೆನ್ಸಿ ಭಯ. ಬರೀ ಜೆನ್ಸಿ ಭಯನ ಅಲ್ಲ, ಪ್ರತಿಪಕ್ಷಗಳು ಸಹ ಈಗ ಸದೃಢ ಆಗ್ತಾ ಹೋಗ್ತಿದ್ದಾವೆ, ಶಕ್ತಿಶಾಲಿ ಬಲಶಾಲಿ ಆಗ್ತಾ ಇದ್ದಾವೆ, ತಮ್ಮ ಸ್ಟ್ರಾಟಜಿಗಳನ್ನು ಬದಲಾಯಿಸ್ಕೊಂಡಿದ್ದಾವೆ. ಜೆನ್ಸಿಯನ್ನು ಜೊತೆಯಲ್ಲಿ ತಗೊಂಡು ಹೋಗುವುದಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಪ್ಲಸ್ BJPಯ ಅತಿ ದೊಡ್ಡ ಅಸ್ತ್ರ ಸೋಷಿಯಲ್ ಮೀಡಿಯಾ. ಸುಳ್ಳು ಸುದ್ದಿಗಳನ್ನು ಬಿತ್ತೋದು, ವಿಷ ಬಿತ್ತೋದು, ದ್ವೇಷ ಬಿತ್ತೋದು ನಂಬರ್ 1 ಆಗಿತ್ತು BJP. ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ಗೆ ದಿಕ್ಕೇ ತೋಚ್ತಾ ಇರಲಿಲ್ಲ. ಅಖಿಲೇಶ್ ಯಾದವ್, ಸಮಾಜವಾದಿ ಪಕ್ಷ, RJD ಯಾರಿಗೂ, ಆಮ್ ಆದ್ಮಿ ಪಕ್ಷಕ್ಕೂ ಒಳಗೊಂಡಂತೆ ಯಾರಿಗೂ ದಿಕ್ಕು ತೋಚ್ತಿರ್ಲಿಲ್ಲ. ಆದರೆ ಇವತ್ತಿಗೆ BJPಗಿಂತ ಪವರ್ಫುಲ್ ಆಗಿ ಆಮ್ ಆದ್ಮಿ ಪಕ್ಷದ IT ಸೆಲ್ ಇದೆ. ಅವ್ರಿಗಿಂತ ಪವರ್ಫುಲ್ ಆಗಿ ಕಾಂಗ್ರೆಸ್ಸು ಬೆಳೀತಾ ಇದೆ IT ಸೆಲ್ನಲ್ಲಿ. ಸೊ ಆ ಮೂಲಕ ಅಲ್ಲಿಯೂ ಸಹ BJPಗೆ ಹಿನ್ನಡೆ ಆಗ್ತಾ ಇದೆ. ಆ ಭಯವೂ ಸಹ BJPಗಿದೆ, ನರೇಂದ್ರ ಮೋದಿಗಿದೆ, ಅಮಿತ್ ಶಾಗಿದೆ. ಇನ್ನು ಜೆನ್ಸಿ ಮಾತ್ರ, ವಿರೋಧ ಪಕ್ಷಗಳ ಮಾತ್ರನ, ಜನರ ಅಭಿಪ್ರಾಯಗಳು ಸಹ ಬದಲಾಗ್ತಿದ್ದಾವೆ. ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಆಲ್ಫಾ ಬೀದಿಗೆ ಬರ್ತಾ ಇರೋದನ್ನು ನೋಡಿ ಜನರ ಕರಳು ಚುರಂತ ಇದೆ. ತಂದೆ ತಾಯಿಗಳದು, ನಮ್ಮ ಮಕ್ಕಳು 3ನೇ ಕ್ಲಾಸ್ ಮಕ್ಕಳು, 5ನೇ ಕ್ಲಾಸ್ ಮಕ್ಕಳು, 4ನೇ ಕ್ಲಾಸ್ ಮಕ್ಕಳು ಬೀದಿಗೆ ಬಂದು ಪ್ರತಿಭಟನೆ ಮಾಡಬೇಕಾ, ಪೊಲೀಸರ ಕೈಯಲ್ಲಿ ಅವರು ಏನೇನು ಅನ್ನಿಸ್ಕೊಳ್ಬೇಕಾ, ಎಳೆದಾಡಿಸ್ಕೊಳ್ಬೇಕಾ ಅಂತ. ಸೊ ಅಲ್ಲಿಗೆ ನರೇಂದ್ರ ಮೋದಿ ಆಡಳಿತಕ್ಕೆ ಎಲ್ಲ ಕಡೆಗಳಿಂದಲೂ ಸಹ ಕಂಟಕಗಳು ದೊಡ್ಡ ಮಟ್ಟದಲ್ಲಿ ಶುರುವಾಗಿದ್ದಾವೆ. ಸೊ ನರೇಂದ್ರ ಮೋದಿಗೆ ಕಾನ್ಫಿಡೆನ್ಸ್ ಇಲ್ಲ, ಆದರೂ ಆಸೆ. ಇನ್ನು ಅವ್ರಿಗಿರುವಂತಹ ಕೊನೆಯ ಆಪ್ಷನ್ ಏನು ಅಂದರೆ, ಮುಂಬರುವ ಚುನಾವಣೆಗಳೇನಿದಾವಲ್ಲ, ಉತ್ತರ ಪ್ರದೇಶ, ಆ ಕಡೆ ಪಂಜಾಬ್, ಗುಜರಾತ್ ಚುನಾವಣೆ, ಹಿಮಾಚಲ ಪ್ರದೇಶದ ಚುನಾವಣೆ, ಹೀಗೆ ಸಾಲು ಸಾಲು ಚುನಾವಣೆಗಳಿದ್ದಾವೆ 2027ರಲ್ಲಿ. ಆ ಚುನಾವಣೆಗಳನ್ನೆಲ್ಲ ಗೆದ್ದುಬಿಟ್ರೆ ಮತ್ತೆ ನಾನು ಸದೃಢವಾಗಬಹುದು, ಗಟ್ಟಿಯಾಗಬಹುದು ಅನ್ನುವಂಥ ಒಂದು ದೂರದ ಆಸೆ ಒಂದಿದೆ. ಅದು ಯಾವ ರೀತಿ ಆಗುತ್ತೆ ಅದಕ್ಕೆ ನಾವು ಕಾದು ನೋಡಬೇಕು. ಅದರ ಒಟ್ಟಿನಲ್ಲಿ ರಾಹುಲ್ ಗಾಂಧಿ ಏನು ಹೇಳ್ಕೊಂಡಿದ್ದಾರೆ ಅವರ ಸಭೆಯಲ್ಲಿ, ಇಂಟರ್ನಲ್ ಸಭೆಯಲ್ಲಿ ಮೀಡಿಯಾ ಮುಂದೆ ಹೇಳಿದ್ದಲ್ಲ, ಅದನ್ನು ಕನ್ಫರ್ಮ್ ಮಾಡಿದ್ದು ಅಖಿಲೇಶ್ ಪ್ರಸಾದ್ ಸಿಂಗ್ ಅನ್ನುವಂತಹ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕ. ರಾಹುಲ್ ಗಾಂಧಿ ಈ ರೀತಿ ಸಭೆಯಲ್ಲಿ ಹೇಳಿದ್ದಾರೆ ಅಂತ ಅದನ್ನು ನಾವು
ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಹೇಳಿದ್ದು ಅನ್ನೋದಕ್ಕಿಂತ ವಾಸ್ತವತೆ ಎಷ್ಟಿದೆ ಅಂತ ನೋಡಿದಾಗ ಇಷ್ಟೆಲ್ಲ ಇದೆ. ಸೊ ನರೇಂದ್ರ ಮೋದಿ ಅವರಿಗೆ ಹೋಗುವ ಸಮಯ ಬಂದಿದೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಹೋಗ್ತಿದೆ. ದಿನಂಪ್ರತಿ ಅವರ ಗ್ರಾಫ್ ಕೆಳಗಡೆ ಹೋಗ್ತಾನೆ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ನೆಲ ಕಚ್ಚುತ್ತೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.